ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದೇನೆ ಹಾಗೆ ವಿಡಿಯೋ ನೋಡ್ಲತ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಬಂದು ಹೊಸ ವರ್ಷ 2025ನೇ ವರ್ಷ ಸ್ಟಾರ್ಟ್ ಆಯಿತು. ನಾವೆಲ್ಲ ಏನು ಮಾಡೀವಿ ಅಂತಂದು ಹೇಳ್ತಾ ಇದ್ದೀನಿ. ಆಮೇಲೆ 1K ಸಬ್ಸ್ಕ್ರೈಬರ್ದು ಕೇಕ್ ಕಟ್ಟಿಂಗ್ ಅದು ಇದು ಏನೂ ಮಾಡಿರಲಿಲ್ಲ. ಅದಕ್ಕೆ ಎಲ್ಲನೂ 2 in 1 ಸೆಲೆಬ್ರೇಷನ್ ಮಾಡಬೇಕಂತಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನೋಡಿ, ಎಂಜಾಯ್ ಮಾಡಿ ನೀವು ಕೂಡ. ನೀವು ಎಲ್ಲರೂ ಹೊಸ ವರ್ಷದ ಪಾರ್ಟಿ ಜೋರಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಸಾಯಂಕಾಲದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 31ನೇ ತಾರೀಕು ಕೇಕ್ ಅದು ತೊಗೊಂಡು ಬರೋದು, ಆಮೇಲೆ ಕಟ್ಟಿಂಗ್ ಮಾಡೋದು. ಮಕ್ಕಳೆಲ್ಲ ರಂಗೋಲಿ ಹಾಕ್ತಾಯಿದ್ರು. ಏನು ರಂಗೋಲಿಯಪ್ಪ ಸ್ಪೆಷಲ್ ಅಂತಂದ್ರೆ, ನಾವು ಪ್ರತಿ ವರ್ಷ ನಾವು ಏನಪ್ಪ ಅಂತಂದ್ರೆ ಈ ಮನೆ ಕಟ್ಟೋಕ್ಕಿಂತ ಮುಂಚೆನೇ ನಮ್ಮ ಹಳೆ ಮನೆ ಏನಿರುತ್ತಲ್ಲ ಆ ಸೈಡ್ ನನ್ನ ಮದುವೆ ಆದಾಗಿನಿಂದನೂ ಪ್ರತಿ ವರ್ಷ 12 ಗಂಟೆ ಡಿಸೆಂಬರ್ 31 12 ಗಂಟೆ ಒಳಗಡೆನೇ ನಾನು ರಂಗೋಲಿ ಹಾಕ್ತಿದ್ದೆ ಯಾವಾಗಲೂ. ಅದಕ್ಕಂತಂದು ಏನು ಮಾಡ್ಲತ್ತೀನಿ, ಇವತ್ತು ಕೂಡ ನನ್ನ ಮಕ್ಕಳಿಗೆ ಹೇಳಿದ್ದೀನಿ ಮಾಡಬೇಕು ಅಂತಂದು, ಹಾಕಬೇಕು ನೀವು ರಂಗೋಲಿಯನ್ನು ಅಂತಂದು. ಅದಕ್ಕೆ ಅವರು ಹಾಕ್ತಾ ಇದ್ದಾರೆ. ನೋಡಿ ಎಷ್ಟು ಚಲೋ ಹಾಕ್ಲತ್ತಾರ. ಮಕ್ಕಳನ್ನು ಹೀಗೆ ಕಲಿಸ್ತಾ ಇದ್ದರೆ ಅವರು ಮುಂದೆ ಕೂಡ ಒಳ್ಳೆ ರಂಗೋಲಿ ಡಿಸೈನ್ಸ್ ಹಾಕ್ತಾರ ಅಂತಂದು ಅಂದ್ಕೊಂಡಿರ್ತೀನಿ. ಅದಕ್ಕೆ ಅವರಿಗೆ ಎಲ್ಲ ಹೇಳಿದ್ದೀನಿ. ನನ್ನ ಇವರು ನನ್ನ 3 ಜನ ಮಕ್ಕಳು, ಮೈದನ ಮಕ್ಕಳು ಬಂದಿದ್ದರು, ಅವರು ಕೂಡ ಇದ್ದರು. ಅವರು ಅದು ಇದು ಏನಂತ ನಡುನೆ ಬಂದು ಕೈಯಾಗ ಎಲ್ಲನೂ ಡಿಸ್ಟರ್ಬೆನ್ಸ್ ಮಾಡೋದಾಯಿತು, ಎಂಜಾಯ್ಮೆಂಟ್ ಮಾಡೋದಾಯಿತು. ಅದನ್ನು ಕೂಡ ಎಲ್ಲನೂ ಚಾಲೂನೇ ಇತ್ತು. ಹಾಗಂತಂದು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಆಮೇಲೆ 1K ಸಬ್ಸ್ಕ್ರೈಬರ್ ಕೂಡ ಆಗಿದ್ದರು. 2-3 ದಿವಸಕ್ಕಿಂತ ಮೊದಲೇ ಆಗಿದ್ದರು. ಅದಕ್ಕಾಗಿಯೇ ಮೊದಲೇ ಮಾಡಬೇಕಂತಂದು ಅಂದ್ಕೊಂಡಿದ್ದ. ಖರೆ ಅಂದ್ರೆ ಆಗಲಿಲ್ಲ. 2 ನ್ಯೂ ಇಯರ್ ಬರಬೇಕು, 2025 ಬರಬೇಕಂತ ಕಾಯ್ತಾ ಇದ್ದೆ. 2 ಕೂಡ ಸೆಲೆಬ್ರೇಟ್ ಮಾಡ್ಬೋದಲ್ಲ ಅಂತಂದು. ಅದಕ್ಕೆ ನೋಡಿ ಇವತ್ತೆಲ್ಲ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಮಕ್ಕಳಿಂದ. ಅವರು ಹೆಲ್ಪ್ ಮಾಡ್ತಿದ್ರು. ಅವಾಗೆಲ್ಲ ನಾನು ನ್ಯೂ ಇಯರ್ಗೆ ನಾನು ಪ್ರಿಪ್ರೇಷನ್ ಮಾಡುವಾಗ ಮಕ್ಕಳೆಲ್ಲ ಚಿಕ್ಕವರಿದ್ದರು. ಅವಾಗ ನಾನು ಒಬ್ಬಾಕಿನೇ ಏನು ಮಾಡ್ತಿದ್ದೆ, ರಂಗೋಲಿ ಬಿಡಿಸೋದಾಯಿತು, ಕೇಕ್ ಕಟ್ಟಿಂಗ್ ಮಾಡೋದಾಯಿತು, ಇವೆಲ್ಲ ಅವರಿಗೆಲ್ಲ ಗೊತ್ತಿರಲಿಲ್ಲ. ಈಗ ದೊಡ್ಡವರು ಆತ ಏನಾಗ್ತಾಯಿದೆ, ಹೆಲ್ಪ್ ಮಾಡ್ತಿದ್ದಾರೆ ಅವರು. ಥ್ಯಾಂಕ್ ಯು.
ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನಷ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟಿಂದನೇ ನಾನು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ 1K ಸಬ್ಸ್ಕ್ರೈಬರ್ ಆಗಲಿಕ್ಕೆ ನಿಮ್ಮದೆಲ್ಲ ಸಪೋರ್ಟಿಂದನೇ ಆಗಿದ್ದು. ನಾವೇ ಬೆಳಿಬೇಕು ಅಂತ ಆಗೋದಿಲ್ಲ. ನೀವೆಲ್ಲರೂ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಇಷ್ಟೊಂದು 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಎಲ್ರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಂತ. ಬಾಯ್ ಫ್ರೆಂಡ್ಸ್, ಆಲ್ ಆಫ್ ಯು. ಥ್ಯಾಂಕ್ ಯು.